ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಮುಖ್ಯವಾದ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಆಲ್ರೆಡಿ KPSC ಕಡೆಯಿಂದ ಕ್ಯಾಲೆಂಡರ್ ಬಂದಾಗಿದೆ. ನವೆಂಬರ್ ಏನು 15ಕ್ಕೆ ಎಕ್ಸಾಮ್ ಇರೋದನ್ನ ಫಿಕ್ಸ್ ಮಾಡಿದ್ದಾರೆ. ಅದರಂತೆ ನಮಗೆ ಅಪ್ರಾಕ್ಸಿಮೇಟ್ಲಿ 90 ಡೇಸ್ ಆವರೇಜ್ ಆಗಿ ಸಿಗುತ್ತೆ. ಸೊ ಈ 90 ಡೇಸ್ ಅಲ್ಲಿ ನಾವು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಓರಿಯೆಂಟೆಡ್ ಫೋಕಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇನ್ ಕೇಸ್ ಪ್ರಿಲಿಮ್ಸ್ ಕ್ಲಿಯರ್ ಆದ್ರೂ ನೀವು ಮೇನ್ಸ್ ಏನು ಮೇನ್ ಇಂಪಾರ್ಟೆಂಟ್ ಬ್ಯಾಟಲ್ ಫೀಲ್ಡ್ ಇರುತ್ತೆ ಅದು ಮುಖ್ಯವಾಗಿರುತ್ತೆ. ಸೊ ಕಂಪ್ಲೀಟ್ಲಿ ಮೇನ್ಸ್ ಪ್ರಿಪೇರ್ ಮಾಡೋದು ಒಂದು ಫುಲಿಶ್ ಡಿಸಿಷನ್ ಅಂತ ಹೇಳ್ಬೋದು. ಅಂಡ್ ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಫೋಕಸ್ ಮಾಡೋದು ಒಂದು ಫುಲಿಶ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಸೊ ವಿ ಹ್ಯಾವ್ ಟು ಅಡಾಪ್ಟ್ ದಿ ಮಿಡ್ಲ್ ಅಪ್ರೋಚ್. ಸೊ ಮಧ್ಯಮ ಮಾರ್ಗ ಅಂತ ನಾವು ಏನ್ ಹೇಳ್ತೀವಿ, ಇದರಲ್ಲಿ ನೀವು ಪ್ರಿಲಿಮ್ಸ್ಗೆ ಏನ್ ಸಿಲೆಬಸ್ ಎಲ್ಲ ಓದ್ತಿದ್ದೀರಲ್ಲ ಅದನ್ನ ಮೇನ್ಸ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಆಗ್ತಿದ್ರೆ ವೆನ್ ಇಟ್ ಕಮ್ಸ್ ಮೇನ್ಸ್, ಸೊ ಆಲ್ರೆಡಿ ಯು ವುಡ್ ಹ್ಯಾವ್ ಕವರ್ಡ್ ಮಚ್ ಆಫ್ ದ ಸಿಲೆಬಸ್ ಇನ್ ದ ಪ್ರಿಲಿಮ್ಸ್ ಇಟ್ ಸೆಲ್ಫ್. ಸೊ ದಟ್ ವಿಲ್ ಹ್ಯಾವ್ ಅ ಆಡೆಡ್ ಅಡ್ವಾಂಟೇಜ್ ವಿತ್ ದಿ ಅದರ್ ಕಾಂಪಿಟೇಟರ್ಸ್. ಓಕೆ, ಆಲ್ರೆಡಿ ನಾವು ಡೈಲಿ ಆನ್ಸರ್ ರೈಟಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ದೀವಿ, ನೀವು ಬರೀರಿ. ಸೊ ವಿಲ್ ಗಿವ್ ಅ ಫೀಡ್ಬ್ಯಾಕ್ ಆನ್ ದಟ್. ಸೊ ವಿಡಿಯೋ ಮುಖಾಂತರ ಆಗಿರ್ಬೋದು, ಆಡಿಯೋ ಮುಖಾಂತರ ಆಗಿರ್ಬೋದು, ಬಟ್ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ನಾವೆಲ್ಲ ಮಾಡ್ತಾ ಇರ್ತೀವಿ. ಸೊ ಇನ್ ದಿ ಸ್ಪ್ಯಾನ್ ಆಫ್ 90 ಡೇಸ್ ವಾಟ್ ವಿ ಗೋನ ಡೂ ಇಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಎಕ್ಸಾಮ್ ಅಂಡ್ ಆಲ್ಸೋ ಟೇಕಿಂಗ್ ಕೇರ್ ದ ಮೇನ್ಸ್ ಎಕ್ಸಾಮ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಇಲ್ಲಿ ನೋಡ್ತಿದ್ರಲ್ಲ, ಕರೆಂಟ್ ಅಫೇರ್ಸ್ ಇದು ಒಂಥರ ಸ್ಪೈಸಸ್ ಇದ್ದಂಗೆ. ನೀವು ಸ್ಪೈಸಸ್ ಹಾಕ್ತಿದ್ರೆ ಸೊ ಇಟ್ ವಿಲ್ ಹ್ಯಾವ್ ಅನ್ ಅಡಿಷನಲ್ ಟೇಸ್ಟ್. ಓಕೆ, ಅದೇ ತರ ಕರೆಂಟ್ ಅಫೇರ್ಸ್ ನೀವು ಎಲ್ಲೂ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಿದ್ರೆ ದಟ್ ವಿಲ್ ಹ್ಯಾವ್ ಅ ಆಡೆಡ್ ಅಡ್ವಾಂಟೇಜ್. ಅದಕ್ಕಾಗಿ ಕರೆಂಟ್ ಅಫೇರ್ಸ್ ನ ಮೊದಲು ನಾವು ಕವರ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ಲಿ ನಮಗೆ 17 ಆನ್ ಅವರೇಜ್, ಬಿಕಾಸ್ ಈ ಒಂದು ನಾವು ಅನಾಲಿಸಿಸ್ ಮಾಡಿರೋದು ಆ, ಹಿಂದಿನ ಒಂದು 5 ವರ್ಷದ ಒಂದು ಸೈಕಲ್ಸ್, KS ಸೈಕಲ್, ರೆಕ್ರೂಟ್ಮೆಂಟ್ ಸೈಕಲ್ ಇದೆಯಲ್ಲ, 2017 ಆಗಿರ್ಬೋದು, ಮತ್ತೆ 19 ಆಗಿರ್ಬೋದು, 21 ಮತ್ತೆ 23 ಎರಡು ಸಲ ಪ್ರಿಲಿಮ್ಸ್ ಆಗಿತ್ತು. ಸೊ ಅದೊಂದು ಎಲ್ಲ ಎಂಟೈರ್ಲಿ ಅನಾಲಿಸಿಸ್ ಮಾಡಿದಾಗ ನಮಗೆ ಒಂದು ಅಕ್ಯುರೇಟ್ ಆಗಿ, ಅಟ್ಲೀಸ್ಟ್ ಅಕ್ಯುರೇಟ್ ಇಲ್ಲ ಅಂದ್ರೆ ಒಂದು ಆವರೇಜ್ ಆಗಿ ಒಂದು ಫಿಗರ್ ಬಂದಿದೆ. ಆ ಬೇಸಿಸ್ ಮೇಲೆ ನಾವು ಪ್ರಿಯಾರಿಟೈಸ್ ಮಾಡಿದ್ದೀವಿ. ಯಾಕೆ ಕರೆಂಟ್ ಅಫೇರ್ಸ್ ನಾವು ಫಸ್ಟ್ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ, ಸಿ ಎಲ್ರಿಗೂ ಅಷ್ಟೇ ಕರೆಂಟ್ ಅಫೇರ್ಸ್ ಇಟ್ ಈಸ್ ವೆರಿ ಈಸಿ ಟು ಡೈಜೆಸ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ಕರೆಂಟ್ ಅಫೇರ್ಸ್ ಅಷ್ಟು ಕಷ್ಟ ಆಗಲ್ಲ. ಅಂಡ್ ಮೋರ್ ಓವರ್ ಇದಕ್ಕೆ ತುಂಬಾ ವೇಟೇಜ್ ಇರುತ್ತೆ, ಇಂಡೈರೆಕ್ಟ್ಲಿ ತುಂಬಾ ವೇಟೇಜ್ ಇರುತ್ತೆ. ಅಂಡ್ ಇನ್ಫ್ಯಾಕ್ಟ್ ಮೇನ್ಸ್ ಅಲ್ಲಿ ತುಂಬಾ ಇದು ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೂಡ ಬರುತ್ತೆ. ಅಂಡ್ ಯು ಕ್ಯಾನ್ ಇಂಟಿಗ್ರೇಟ್ ವೈಲ್ ರೈಟಿಂಗ್ ಆನ್ಸರ್ ರೈಟಿಂಗ್ ಆಸ್ ಐ ಟೋಲ್ಡ್ ಅಟ್ ದಿ ಔಟ್ಸೆಟ್. ಓಕೆ, ಅದಾದ್ಮೇಲೆ ಹಿಸ್ಟ್ರಿ ಅಂಡ್ ಕಲ್ಚರ್ ಕೂಡ ಅಷ್ಟೇ. ಸೊ ಇದು ಅರೌಂಡ್ ಒಂದು 24 ಕ್ವಶನ್ಸ್ ತನಕ ಬರುತ್ತೆ. ಸೊ ಇದು ಕೂಡ ನೀವು ಹಿಸ್ಟ್ರಿ ಓದ್ತಿದ್ರೆ ಏನ್ಷಿಯಂಟ್, ಮಿಡೇವಲ್, ಮಾಡರ್ನ್ ಆಗ್ಲಿ, ಅದನ್ನ ನಾವು ಮೇನ್ಸ್ ಇಂಟಿಗ್ರೇಟೆಡ್ ತರ ನೋಡ್ಬೇಕಾಗುತ್ತೆ. ಮೇನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಇದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ದಿಸ್ ಆನ್ ಅನ್ ಅವರೇಜ್ 15 ಡೇಸ್ ನೀವು ಕೊಡ್ಬೇಕು ಇದಕ್ಕೆ. ಸೊ ಕರೆಂಟ್ ಅಫೇರ್ಸ್ 10 ಡೇಸ್ ಅಲ್ಲಿ ಎಲ್ಲ ಮುಗಿಸ್ಬಿಡ್ಬೇಕು. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ಕರೆಂಟ್ ಅಫೇರ್ಸ್ ನಾನು ಎಷ್ಟು ತಿಂಗಳಿಂದ ಓದ್ಬೇಕು ಅಂತ. ಸಿ ಐ ಆಮ್ ಟೆಲಿಂಗ್ ಯು, ಜಾನ್ವರಿಯಿಂದ ಓದ್ಬೇಕಾಗುತ್ತೆ. ಸೊ ಜಾನ್ವರಿ 2026 ಇಂದ ನೀವು ಕರೆಂಟ್ ಅಫೇರ್ಸ್ ಓದ್ಬೇಕಾಗುತ್ತೆ. ಓಕೆ, 2026 ಇಂದ ಟಿಲ್ ಅಕ್ಟೋಬರ್, ಯಾಕಂದ್ರೆ ನವೆಂಬರ್ ಅಲ್ಲಿ ಎಕ್ಸಾಮ್ ಇರೋದು. ಸೊ ನವೆಂಬರ್ 15th ಎಕ್ಸಾಮ್ ಇರೋದು, ನೀವು ಎಂಡ್ ಆಫ್ ದಿ ಅಕ್ಟೋಬರ್ ತನಕ ಓದ್ಬೇಕಾಗುತ್ತೆ, ಅರೌಂಡ್ 10 ಮಂತ್ಸ್. ಸೊ 10 ಮಂತ್ಸ್ ಆಫ್ ಕರೆಂಟ್ ಅಫೇರ್ಸ್ ನೀವು ಓದ್ಬೇಕಾಗುತ್ತೆ. ಆಲ್ರೆಡಿ ನಮ್ಮಲ್ಲಿ ಥೀಮ್ಸ್ ವೈಸ್ ಕರ್ನಾಟಕ ಸಮಗ್ರ ಅಂತ ಕರೆಂಟ್ ಅಫೇರ್ಸ್ ಅಲ್ಲಿ 6-7 ಥೀಮ್ಸ್ ಇಂದ ನಾವು ಕರೆಂಟ್ ಅಫೇರ್ಸ್ ಡಿಸೆಕ್ಟ್ ಮಾಡಿ ನೋಟ್ಸ್ ಕೂಡ ಮಾಡಿದ್ದೀವಿ. 10ನೇ ತಾರೀಕಿಂದ, ಆಗಸ್ಟ್ 10ನೇ ತಾರೀಕಿಂದ ಆಲ್ರೆಡಿ ನಾನು ಇಲ್ಲಿ ಹೇಳಿದ್ದೇನೆ, ನಮ್ಮಲ್ಲಿ ತರಗತಿಗಳು ಸ್ಟಾರ್ಟ್ ಆಗುತ್ತೆ. ಸೊ ತಾವೆಲ್ಲ ಡೆಮೋ ಕ್ಲಾಸ್ ಫ್ರೀ ಆಗಿ ಲೈವ್ ಆಗಿ ನೋಡ್ಬೋದು, ರೆಕಾರ್ಡೆಡ್ ಕ್ಲಾಸ್ ಮಿಸ್ ಆದ್ರೂ ನೋಡ್ಬೋದು. ಸೊ ಇದೊಂದು ಒಳ್ಳೆ ಅವಕಾಶ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಲಿಕ್ಕೆ. ಸೊ ತುಂಬಾ ಡೆಡಿಕೇಟೆಡ್ ಟೀಮ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಮೇನ್ಸ್ ಫೋಕಸ್ ಕೂಡ ಇದರಲ್ಲಿ ಇರುತ್ತೆ. ಅದಾದ್ಮೇಲೆ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ಗೂ ನಮ್ದೇ ಆದಂತಹ ನೋಟ್ಸ್ ಇದೆ. ನೀವು ಓದ್ತಿದ್ರು ಈ 15 ಡೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಕೂಡ ಒನ್ ಆಫ್ ದಿ ಹೈಯೆಸ್ಟ್ ಪ್ಲಾನ್ ಆಗಿ, ಹೈಯೆಸ್ಟ್ ಕ್ಯಾರಿಯಿಂಗ್ ವೇಟೇಜ್ ಆಗಿರುತ್ತೆ ಸಬ್ಜೆಕ್ಟ್. ಅಂಡ್ ಹಿಸ್ಟ್ರಿ, ಕಲ್ಚರ್ ಕೂಡ ಮೇನ್ಸ್ ಅಲ್ಲಿ ನಿಮಗೆ ಇರುತ್ತೆ. ಸೊ ಮತ್ತೆ ಜಾಗ್ರಫಿ ಅಂಡ್ ಎನ್ವೈರನ್ಮೆಂಟ್ ಕೂಡ ಅಷ್ಟೇ ನಿಮಗೆ 15 ದಿನ ಕೊಡಿ, ಅದರಿಂದ ನಿಮಗೆ 20ರಿಂದ 23 ಕ್ವಶನ್ಸ್ ಬರುತ್ತೆ. ಇದಾದ್ಮೇಲೆ ಪಾಲಿಟಿ ಅಂಡ್ ಗವರ್ನೆನ್ಸ್ ತುಂಬಾ ಮುಖ್ಯವಾದ ಅಂಶ. ಇದು ನಿಮಗೆ GS 2 ಅಲ್ಲೂ ಬರುತ್ತೆ, ಮೇನ್ಸ್ ಅಲ್ಲಿ ಬರುತ್ತೆ, ಪ್ರಿಲಿಮ್ಸ್ ಅಲ್ಲೂ ಅಬ್ವಿಯಸ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಚೆನ್ನಾಗಿ ಓದಿದ್ರೆ ನೀವು 27 ತನಕ ಸ್ಕೋರ್ ತೆಗಿಬಹುದು. ಸೊ ಕಮಿಂಗ್ ಟು ಎಕನಾಮಿಕ್ ಸರ್ವೆ, ಬಡ್ಜೆಟ್ ಅಂಡ್ ಎಕಾನಮಿ, ಇದು 30 ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ಇದರಲ್ಲಿ
ಸ್ಕೀಮ್ಸ್ ಇನ್ಕ್ಲೂಡ್ ಆಗುತ್ತೆ. ಸಿಲೆಬಸ್ ಅಲ್ಲಿ ಕೊಟ್ಟಿರೋದ್ರಿಂದ ನಿಮ್ಗಿದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಓದ್ಲೇಬೇಕಾಗುತ್ತೆ. ಸೊ ನೀವು ವರ್ಡ್ ಬೈ ವರ್ಡ್, ಲೈನ್ ಬೈ ಲೈನ್ ಓದಿ, ಯಾಕಂದ್ರೆ ಅಲ್ಲಿಂದ ಸುಮಾರು ಕ್ವಶನ್ಸ್ ಪಿಕ್ ಮಾಡಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಕನಾಮಿಕ್ ಸರ್ವೆ ಬಡ್ಜೆಟ್ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಇಂಪಾರ್ಟೆಂಟ್. ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ 34 ಕ್ವಶನ್ಸ್ ಇದಾವೆ. ಸೊ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಬೇಸಿಕ್ ಸೈನ್ಸ್ ಅಲ್ಲಿ ಅರೌಂಡ್ 10 ಕ್ವಶನ್ ಬಂದ್ರೆ ನಿಮ್ಗೆ ಅರೌಂಡ್ 24 ಕ್ವಶನ್ಸ್ ಏನಿದೆ ಕರೆಂಟ್ ಅಫೇರ್ ಬೇಸ್ಡ್ ಇರುತ್ತೆ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಬೇಸ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಾವು ಕ್ಯಾಟಗರೈಸ್ ಮಾಡಿದಾಗ ಡಿಫೆನ್ಸ್ ಆಸ್ಪೆಕ್ಟ್ ಆಗಿರ್ಬೋದು, ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಈ ತರ ವಿವಿಧ ವಿಭಾಗಗಳಿದ್ದಾವೆ, ವಿವಿಧ ಡಿವಿಷನ್ಸ್ ಇದಾವೆ. ಅದರಲ್ಲಿ ನಿಮಗೆ ಕ್ವಶನ್ಸ್, ಸಾಕಷ್ಟು ಕ್ವಶನ್ ಬರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂಡ್ ಪೇಪರ್ 2 ಅಲ್ಲಿ ತುಂಬಾ ಕ್ವಶನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಇದಕ್ಕೂ ಕೂಡ ನಮ್ಮಲ್ಲಿ ಮಟೀರಿಯಲ್, ಸ್ವತಃ ಮಾಡಿರೋ ಮಟೀರಿಯಲ್ ಇದೆ. ತಾವು ಹೋಗಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ, ಲಿಂಕ್ ಅಲ್ಲಿ ನೀವು ಹೋಗಿ ಅಲ್ಲಿ ನೋಡ್ಬೋದು ಡೀಟೇಲ್ಡ್. ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ನಿಮಗೆ 5 ಕ್ವಶನ್ಸ್ ಬರುತ್ತೆ. ಅಷ್ಟು ವೆಯ್ಟೇಜ್ ಇರಲ್ಲ. ಇದು ಜಾಗ್ರಫಿಕಲ್ ಪಾರ್ಟ್ ಅಲ್ಲಿ ಏನು ಕೆಲವೊಂದಷ್ಟು ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಕೆಲವೊಂದು ಕಂಟ್ರೀಸ್ ಸರೌಂಡಿಂಗ್ ಆಗಿರ್ಬೋದು, ಸ್ಟ್ರೇಟ್ಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ಮೈನಿಂಗ್ ಆಗಿರ್ಬೋದು, ಕೆಲವೊಂದು ರಿಸೋರ್ಸಸ್ ಆಗಿರ್ಬೋದು, ಇದನ್ನ ಕವರ್ ಮಾಡಿಬಿಡುತ್ತೆ. ಇದಾದ್ಮೇಲೆ ಸಿಸ್ಯಾಟ್ ಅಂತ ಏನ್ ಹೇಳ್ತೀವಲ್ಲ, ಪೇಪರ್ 2 ಅಲ್ಲಿ ಆಲ್ಮೋಸ್ಟ್ ಸಿಸ್ಯಾಟ್ ಇರುತ್ತೆ. ಇಂಗ್ಲಿಷ್ ಜಾಸ್ತಿ ವೇಟೇಜ್ ಕೊಡ್ತಾರೆ. ಸೊ ಪ್ಯಾಸೇಜಸ್ ಇನ್ ಲಾಸ್ಟ್ ಕಂಪ್ಯಾರಿಟಿವ್ಲಿ ನಾವು ನೋಡಿದ್ರೆ ಪ್ಯಾಸೇಜಸ್ ಕಡಿಮೆ ಆಗ್ತಾ ಆಗ್ತಾ ಬರ್ತಿದೆ. ಪಾಯಿಂಟ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಿರೋದ್ರಿಂದ ನಾವು ರೀಸನಿಂಗ್ ಆಗ್ಲಿ, ಮೆಂಟಲ್ ಎಬಿಲಿಟಿ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಅದಕ್ಕೂ ನೀವು 15 ಡೇಸ್ ಪ್ಲಾನ್ ಮಾಡಿಕೊಂಡು ತಯಾರಿ ಮಾಡಬೇಕಾಗುತ್ತೆ. ನಮ್ಮಲ್ಲೂ ಅಷ್ಟೇ 15 ಡೇಸ್ ತರಗತಿಗಳು ನಡೆಯುತ್ತೆ ಇದರಲ್ಲಿ. ಸೊ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಏನು ಆ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ, ಆಯ್ತಾ. ಅದಾದ್ಮೇಲೆ ಇದು DI ಮತ್ತೆ ಡಿಸಿಷನ್ ಮೇಕಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 8ರಿಂದ 10 ಕ್ವಶನ್ಸ್ ಖಂಡಿತ ಬಂದೇ ಬರುತ್ತೆ. ಇದು ಕೂಡ ಏನು ಆವರೇಜ್ ಈಗಿನ ಟ್ರೆಂಡ್ ಅಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಇದು ಏನು 200 ಅಂತ ನಾನು ಹೇಳ್ತಾ ಇದ್ದೀನಿ, ಇದು 200 ಕ್ವಶನ್ಸ್ ಆಗಿರುತ್ತೆ. ಸೊ 200 ಕ್ವಶನ್ಸ್ ಅಂಡ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಆದ್ರೆ 400 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು ಮಿನಿಮಮ್ 200 ಪ್ಲಸ್ 20 ಮಾರ್ಕ್ಸ್ ತೆಗಿಲೇಬೇಕು. ಸೊ 220 ಪ್ಲಸ್ ತೆಗೆದ್ರೆ ವಿಲ್ ಕ್ವಾಲಿಫೈ ಇನ್ ದ GM ಇಟ್ಸೆಲ್ಫ್. ಸೊ ಯಾವತ್ತೂ ಅಷ್ಟೇ ನೀವು 200 ಪ್ಲಸ್ ಮೇಲೆ ಟಾರ್ಗೆಟ್ ಮಾಡಿ. ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಎಡ್ಜ್ ಓವರ್ ದಿ ಅದರ್ಸ್. ಕಂಫರ್ಟಬಲಿ ನೀವು ರಿಲ್ಯಾಕ್ಸ್ ಆಗಿ ಮೇನ್ಸ್ ಪ್ರಿಪೇರ್ ಆಗ್ತೀರಾ. ಅದರ್ವೈಸ್ ಬಾರ್ಡರ್ ಅಲ್ಲಿ ಇದ್ದು, ಎಡ್ಜ್ ಅಲ್ಲಿ ಇದ್ದು, ಮತ್ತೆ ಅದಾಗುತ್ತೋ ಇದಾಗುತ್ತೋ ಅಂತ ಫಿಲಿಮ್ಸ್ ರಿಸಲ್ಟ್ ಬರೋ ತನಕ ಟೈಮ್ ವೇಸ್ಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಕಂಫರ್ಟಬಲ್ ಆಗಿ ನೀವು ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡ್ರೆ ಯು ಹ್ಯಾವ್ ಅ ಆಡೆಡ್ ಅಡ್ವಾಂಟೇಜ್, ರೈಟ್. ಸೊ ಇದೇ ತರ ನಾವು ಈ ಕೋರ್ಸ್ ಜೊತೆಗೆ ನಾವು ಟೆಸ್ಟ್ ಸೀರೀಸ್ ಕೂಡ ಇಂಟಿಗ್ರೇಟ್ ಆಗಿ ನಡೆಸ್ತಿರ್ತೀವಿ. ಸೊ 10 ದಿನ ಆಸ್ ಐ ಟೋಲ್ಡ್ ಕರೆಂಟ್ ಅಫೇರ್ಸ್ ನಾವು ಮುಗಿಸ್ಕೊಂಡು ಆಲ್ಮೋಸ್ಟ್ 2 ಪಾರ್ಟ್ ಅಲ್ಲಿ ನಾವು ಮಾಡೋ ಒಂದು ಪ್ಲಾನ್ ಇದೆ. ಕರೆಂಟ್ ಅಫೇರ್ಸ್ 1 ಆಗಸ್ಟ್ ಇಂದ ಏನು ಈ ಒಂದು 6 ತಿಂಗಳದು ಟಿಲ್ ಜುಲೈ 3 ಮಂತ್ಸ್ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿ. ಸೊ ಟೆಸ್ಟ್ 1 ಮಾಡ್ತೀವಿ. ಇಲ್ಲಿ 3 ಮಂತ್ಸ್ ಅಂಡ್ ಇಲ್ಲಿ 3 ಮಂತ್ಸ್, 6 ಮಂತ್ಸ್ ಆಯ್ತು. ಸೊ ಮತ್ತೆ ಉಳಿದಿದ್ದು 4 ಮಂತ್ ಏನಿರುತ್ತೆ ನಾವು ಲೇಟರ್ ಆನ್ ಫುಲ್ ಲೆಂತ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇದೇ ತರ ಹಿಸ್ಟ್ರಿ, ಕಲ್ಚರಲ್ ಕ್ವಶನ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಿ ಲೆಕ್ಚರ್ಸ್ ವಾಟ್ ಎವರ್ ವಿಲ್ ಬಿ ಟೇಕಿಂಗ್, ದ ಕ್ವಶನ್ಸ್ ವಿಲ್ ಬಿ ಅ ಪಾರ್ಟ್ ಆಫ್ ದಿಸ್. ಓಕೆ. ಸೊ ಇದೇ ತರ 15th ನಮಗೆ ಟೋಟಲ್ ಇದರಲ್ಲಿ 20 ಸೆಕ್ಷನಲ್ ಇರುತ್ತೆ. ಸೊ 20 ಸೆಕ್ಷನಲ್ ಅಂಡ್ 4 ಫುಲ್ ಲೆಂತ್, ಐ ಮೀನ್ 4+1. ಸೊ ಇದು ಟೋಟಲ್ 25 ಟೆಸ್ಟ್ ಆಗಿರುತ್ತೆ. 25 ಟೆಸ್ಟ್ ಇದ್ರ ಜೊತೆ ಇರುತ್ತೆ. ಸೊ ಟೆಸ್ಟ್ ಹೈಲೈಟ್ಸ್ ಅಲ್ಲಿ ಆಸ್ ಐ ಟೋಲ್ಡ್ 4 ಸಬ್ಜೆಕ್ಟ್ ವೈಸ್ ಮತ್ತೆ ಫುಲ್ ಲೆಂತ್ KS ಮಾಕ್ ಟೆಸ್ಟ್ ತರ ಇರುತ್ತೆ. ಸೊ ಅದಾದ್ಮೇಲೆ ಡಿಟೇಲ್ಡ್ ಸಿನಾಪ್ಸಿಸ್ ಇರುತ್ತೆ ನಿಮಗೆ, ಡಿಟೇಲ್ಡ್ ಸಿನಾಪ್ಸಿಸ್ ಆಫ್ ಈಚ್ ಟೆಸ್ಟ್. ಸೊ ಸಮ್ ಟೆಸ್ಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ಕ್ಲಾಸ್ ರೂಮ್. ಓಕೆ. ಯಾವ ತರ ಸ್ಟೂಡೆಂಟ್ ಪರ್ಫಾರ್ಮ್ ಮಾಡಿದ್ದಾರೆ ಇಲ್ಲ ಅದನ್ನ ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಸ್ ಮಾಡೋದು ಇರುತ್ತೆ. ಮತ್ತೆ ಅಫ್ಕೋರ್ಸ್ ನಿಮ್ಗೆ ಇದ್ರಲ್ಲಿ ಸ್ಟಡಿ ಮೆಟೀರಿಯಲ್ ಕೂಡ ಕಂಪ್ಲೀಟ್ ಆಗಿ ಕೊಡ್ತೀವಿ ನಾವು. ವಿಲ್ ಹ್ಯಾವ್ ಅ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್, ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ ಎಲ್ಲದಕ್ಕೂ ಸ್ಟಡಿ ಮೆಟೀರಿಯಲ್ ಇರುತ್ತೆ ಆಸ್ ಪರ್ ದಿ ಕರೆಂಟ್ ಚೇಂಜಿಂಗ್ ಟ್ರೆಂಡ್. ಸೊ ದಟ್ಸ್ ಆಲ್ ಫಾರ್ ದಿಸ್ video session. So hope we'll come up with this very important session in the days to come. So thank you for joining this session. Hope we'll see you in the next session. Take care. Bye bye.